ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ, ಚಲೋ ಅದಿರಿ ಅಂತ ಭಾವಿಸ್ತೀನಿ. ನೋಡ್ರಿ, ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತು ಮಾರ್ನಿಂಗಿಂದಾನೆ ಲಾಂಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆ ವಿಡಿಯೋನ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಸಿ ಡೇ ಅಂತಲೂ ಹೇಳ್ಬೋದು. ಸಂಡೇ ಇರೋದ್ರಿಂದ ಸ್ವಲ್ಪ ಮಕ್ಕಳು ಸ್ಕೂಲ್ ಇಲ್ಲ, ಹಸ್ಬೆಂಡ್ ಆಫೀಸ್ ಇಲ್ಲ, ಏನಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿನೇ ಇದ್ವಿ. ಇವತ್ತು ತಿಂಡಿಗೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿನ ಸಿಂಪಲ್ ಆಗಿ ಮಾಡ್ಕೋತಾ ಇದ್ದೀನಿ. ಇವಾಗ ಬೆಳಗ್ಗೆ ಪೂಜೆ ಆಯಿತು, ಎಲ್ಲ ಆಯಿತು, ಆಲ್ಮೋಸ್ಟ್ ಬೆಳಗ್ಗೆ ಕೆಲಸ ಆಗಿದೆ. ಇವಾಗ ದೋಸೆ, ಚಟ್ನಿ ಮತ್ತು ಪಲ್ಯಗಳನ್ನು ಮಾಡ್ಕೋಬೇಕು. ಇವಾಗ ಟೈಮ್ ಬಂದು 8:30 9 ಗಂಟೆ ಆಗಲಿಕ್ಕೆ ಬಂದಿದೆ. ಇವಾಗ 9 ಗಂಟೆ ಆಗ್ಲಿಕ್ಕೆ ಬಂದಿದೆ. ಇವಾಗ ಗಂಜಿ ಅದೆಲ್ಲ ಕುಡ್ದಿದ್ದಾಯಿತು, ಎಲ್ಲನೂ ಮುಗಿದಾಯ್ತು. ಇವಾಗ ನಿನ್ನೆ ಗಂಡು ಮಗು ಹೊಟ್ಟೆಯಲ್ಲಿದ್ದರೆ ಯಾವ ರೀತಿಯಾದ ಲಕ್ಷಣಗಳಿರುತ್ತೆ ಅನ್ನೋದನ್ನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನನ್ನ ಓನ್ ಸಿಂಪ್ಟಮ್ಸ್ ಯಾವ ರೀತಿಯಾಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೋತಿದ್ದೀನಿ. ಇನ್ನೂ ಯಾರು ಆ ವಿಡಿಯೋನ ನೋಡಿಲ್ಲ, ದಯವಿಟ್ಟು ಹೋಗಿ ನೋಡಿ. ಬರೀ ಇವಾಗ ವಿಡಿಯೋನ ಕೂಡ ಸ್ಟಾರ್ಟ್ ಮಾಡೋಣ. ನಿನ್ನೆ ನೈಟ್ ಇಂಡಿಯಾ ಚಾಂಪಿಯನ್ಸ್ ಕೂಡ ಆದರು, ಇಂಡಿಯನ್ ಟೀಮು. ಅದನ್ನು ಕೂಡ ನೋಡ್ತಾ ಇದ್ದೆ ಬೆಳಗ್ಗೆ ಬೌಂಡ್ರಿ ಲೈನಲ್ಲಿ. ಎಷ್ಟು ಖುಷಿ ಅನಿಸುತ್ತಲ್ವ, ನಮ್ಮ ದೇಶ, ನಮ್ಮದು ಭಾಷೆ ಅಂತ ಬಂದುಬಿಟ್ರೆ ಅದು ಏನಿಲ್ಲದ ಹೆಮ್ಮೆ ಅಂತ ಹೇಳ್ಬೋದು. ಎಲ್ಲಿಲ್ಲದ ಖುಷಿ ಬಂದುಬಿಡುತ್ತೆ ನನಗಂತೂ ಅದೇ ಥರ ನೋಡಿ. ಕ್ರಿಕೆಟ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಇಂಡಿಯನ್ಸ್ ಗೆದ್ದುಬಿಟ್ರೆ ನಾವೇ ಗೆದ್ದಷ್ಟೇ ಖುಷಿ. ಇವಾಗ ನೋಡಿ ಮಾರ್ನಿಂಗ್ ಎಲ್ಲ ಆಯಿತು ಕೆಲಸಗಳು. ಇವಾಗ ದೋಸೆ ಮಾಡ್ಕೋತೀನಿ. ಯಾವ ರೀತಿಯಾಗಿ ದೋಸೆ ಮಾಡ್ತೀನಿ, ಚಟ್ನಿ ಎಲ್ಲ ದೋಸೆ ಮಾಡಲಿಕ್ಕೆ ಅಂದರೆ ಇದೆಲ್ಲ ಪಲ್ಯ ಮಾಡಲಿಕ್ಕೆ ಉಳ್ಳಾಗಡ್ಡೆ ಆಗಿರಬಹುದು, ಆಮೇಲೆ ಟೊಮೆಟೊ, ಮೆಣಸಿನ್ಕಾಯಿ ಮತ್ತು ಕರಿಬೇವು ಎಲ್ಲ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿರಿ. ಇವಾಗ ದೋಸೆ ಹಿಟ್ಟು ಕೂಡ ರೆಡಿ ಆಗೈತ್ರಿ. ದೋಸೆ ಮಾಡ್ಕೊಳ್ಳೋದು ಅಷ್ಟೇ. ಇವಾಗ ಪಲ್ಯನೂ ಕೂಡ ಮಾಡ್ಕೋತಾ ಇದ್ದೀನಿ ರೀ. ಪಲ್ಯ ಮಾಡೋದೇನು ತೋರಿಸ್ತಾ ಇಲ್ಲ, ಅಷ್ಟೇ ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಂಬಿಡ್ತೀನಿ ಪಲ್ಯನ. ಪಲ್ಯದ ರೆಸಿಪಿ ಏನಿಲ್ಲ, ಶೇರ್ ಮಾಡಿದ್ದೀನಿ ಆಲ್ರೆಡಿ ನಾನು. ಇನ್ನೂ ಯಾರು ನೋಡಿಲ್ಲ ಅದನ್ನು ಕೂಡ ನೋಡ್ಕೊರಿ. ಹಿಂದಿನ ವಿಡಿಯೋದಾಗ ಎಲ್ಲನೂ ಆಲ್ಮೋಸ್ಟ್ ಹಾಕಿದ್ದೀನಿ ನಾನು ಯಾವ ರೀತಿಯಾಗಿ ಆಲೂಗಡ್ಡೆ ಪಲ್ಯನ ಮಾಡ್ತೀನಿ ಅಂತ. ಒಂದು 5 ರಿಂದ 10 ನಿಮಿಷದಲ್ಲಿ ಪಲ್ಯನೂ ಕೂಡ ರೆಡಿ ಆಗಿಬಿಡುತ್ತೆ. ಆಲೂಗಡ್ಡೆ ಕುದಿಸ್ಕೊಳ್ಳೋದು ಅಷ್ಟೇ, ಕುದಿಸ್ಬಿಟ್ರೆ ಬೇಗನೆ ಆಲೂಗಡ್ಡೆ ಪಲ್ಯನೂ ಕೂಡ ರೆಡಿ ಆಗಿಬಿಡುತ್ತೆ ನೋಡಿರಿ. ಇವಾಗ ಆಲೂಗಡ್ಡೆ ಪಲ್ಯಕ್ಕೆಲ್ಲ ಒಗ್ಗರಣೆ ಕೂಡ ಕೊಟ್ಕೋತಾ ಇದ್ದೀನಿ. ಒಗ್ಗರಣೆ ಕೊಟ್ಟಿದ್ದಾಯಿತು. ಇವಾಗ ಪಲ್ಯನೂ ಕೂಡ ರೆಡಿ ಆಗಿಬಿಡುತ್ತೆ ರೀ. ಫಟ್ ಅಂತ ರೆಡಿ ಆಗಿಬಿಡುತ್ತೆ. ಆಲೂಗಡ್ಡೆ ಪಲ್ಯ ಮಾಡೋದು ಏನು ಕಷ್ಟನೇ ಇಲ್ಲ ಅಂತ ಹೇಳ್ಬೋದು. ಬೆಳಗ್ಗೆ ತಿಂಡಿಗಂತೂ ನನಗೆ ದೋಸೆ ಮಾಡಿದ ದಿನ ಸ್ವಲ್ಪ ಕೆಲಸ ಕಮ್ಮಿ ಇರುತ್ತೆ ಅಂತ ಹೇಳ್ಬೋದು. ಜಸ್ಟ್ ಚಟ್ನಿ ಮಾಡ್ಕೊಂಬಿಟ್ಟು ಆಮೇಲೆ ಆಲೂಗಡ್ಡೆ ಪಲ್ಯ ಮಾಡ್ಕೊಂಬಿಟ್ರೆ ಮುಗೀತು ನೋಡಿರಿ. ಇವಾಗ ನನ್ನ ಮಗನ ಹಾಗೆ ಗಲಾಟೆ ಇದ್ದೇ ಬಿಡ್ತೀನಿ ನೋಡಿರಿ. ಇವಾಗ ಎಲ್ಲ ಚಟ್ನಿನೂ ಮಾಡ್ಕೊಂಡು, ಚಟ್ನಿ ಏನಿಲ್ಲ, ಸ್ವಲ್ಪ ಶೇಂಗಾ ಮತ್ತು ಹುರ್ಗಡ್ಲೆ ಇರ್ತಾವಲ್ರಿ, ಪುಟಾಣಿ ಹಾಕಿಬಿಟ್ಟು ಚಟ್ನಿ ಕೂಡ ಮಾಡ್ಕೊಂಡೇನ್ರಿ. ಇವತ್ತು ಕಾಯಿ ಇದ್ದಿದ್ದಿಲ್ಲ ರೀ, ಕಾಯಿ ಖಾಲಿ ಆಗಿಬಿಟ್ಟಿತ್ತು ನಮ್ಮ ಮನೆಯಲ್ಲಿ. ಅದಕ್ಕೋಸ್ಕರ ಕಾಯಿ ಚಟ್ನಿ ಅದು ಏನು ಕಾಯಿ ಹಾಕಿ ಮಾಡಲಿಲ್ಲ. ಹಾಗೆ ಹೇಗಿರುತ್ತೋ ಹಾಗೆ ಮಾಡ್ಕೊಂಬಿಟ್ಟೆ ಇವತ್ತು ಚಟ್ನಿನ. ಇವಾಗ ನೋಡ್ರಿ ಸ್ವಲ್ಪ ಶೇಂಗಾನು ಕೂಡ ಹುರ್ಕೋತಾ ಇದ್ದೆ. ನನ್ನ ಹಸ್ಬೆಂಡು ಶೇಂಗಾ ಹೋಳಿಗೆ ಮಾಡು ಅಂತ ಇದ್ರು. ಅವ್ರಿಗೆ ಶೇಂಗಾ ಹೋಳಿಗೆ ಅಂದರೆ ತುಂಬ ಇಷ್ಟ ನೋಡ್ರಿ. ಅವ್ರಿಗೋಸ್ಕರನೇ ನಾನು ಮಾಡೋದು ಶೇಂಗಾ ಹೋಳಿಗೆ. ನಂಗೆ ಸ್ವೀಟ್ ಅಷ್ಟೊಂದು ಇಷ್ಟ ಆಗೋದಿಲ್ಲ. ನನ್ನ ಮಕ್ಕಳು ತಿಂತಾರೆ, ನನ್ನ ಹಸ್ಬೆಂಡು ಸ್ವೀಟ್ ಇಷ್ಟಪಟ್ಟು ತಿಂತಾರೆ. ಯಾಕಪ್ಪ ಅಂದರೆ ಸ್ವಲ್ಪ ನನಗೆ ಹಲ್ಲು ನೋವುತ್ತೆ ಸ್ವೀಟ್ ತಿಂದುಬಿಟ್ರೆ, ಜಾಸ್ತಿ ತಿಂದರೆ. ಅದಕ್ಕೋಸ್ಕರ ನಾನು ಸ್ವೀಟ್ ಇಷ್ಟನೇ ಪಡೋದಿಲ್ಲ, ಜಾಸ್ತಿಯಾಗಿ ಖಾರ ತಿನ್ನೋದು ಆ ಥರನೇ ಮಾಡ್ತೀನಿ ನೋಡ್ರಿ. ಇವಾಗ ಶೇಂಗಾನು ಹುರ್ಕೋತಾ ಇದೆ. ಶೇಂಗಾ ಸ್ವಲ್ಪ ಕ್ರಿಸ್ಪಿ ಆಗಬೇಕು, ಈ ಥರ ಸಿಪ್ಪೆಗಳು ತಾವೇ ಸುಲಿಬೇಕು. ಅಲ್ಲಿವರೆಗೂ ನೀಟಾಗಿ ಲೋ ಫ್ಲೇಮ್ನ ಇಟ್ಕೊಂಡ್ಬಿಟ್ಟು ಈ ಥರ ಹುರ್ಕೋಬೇಕು. ಹುರ್ಕೊಂಡಿದ್ದಾಯ್ತು. ಇವಾಗ ದೋಸೆನ ಹಾಕೋತಾ ಇದ್ದೀವಿ ನೋಡ್ರಿ. ದೋಸೆ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚಲೋ ಬರುತ್ತೆ ರೀ. ದೋಸೆ ಹಿಟ್ಟನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕು ಅನ್ನೋದು ವಿಡಿಯೋ ಕೂಡ ನಾನು ಶೇರ್ ಮಾಡಿದ್ದೀನಿ. ಆ ಲಿಂಕ್ನು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೋಬಹುದು ನೋಡ್ರಿ. ಇವಾಗ ದೋಸೆ, ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಇಷ್ಟು ಬ್ರೇಕ್ಫಾಸ್ಟ್ ಇತ್ತು ನೋಡ್ರಿ. ಹಾಗೆ ನನ್ನ ಮಕ್ಕಳಿಗೂ ಹಾಕ್ಕೊಡ್ತಾ ಇದ್ದೆ, ನಾನು ಹಾಕ್ಕೊಂಡು ತಿನ್ಬೇಕಂತ ಇವಾಗ ಹಾಕ್ಕೊಂಡೆ ನೋಡ್ರಿ. ಎಲ್ಲ ಕೆಲಸನೂ ಆಲ್ಮೋಸ್ಟ್ ಮುಗೀತ್ರಿ. ಇವಾಗ ನೋಡಿ ಎಲ್ಲರದು ಬ್ರೇಕ್ಫಾಸ್ಟ್ ಆಯಿತು, ಎಲ್ಲನೂ ಆಯಿತು. ಇವಾಗ ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು ಡ್ಯಾನ್ಸ್ ಕ್ಲಾಸಿಗೆ ಹೋದರು. ಇವಾಗ ನನ್ನ ಹಸ್ಬೆಂಡ್ ಅವಳನ್ನ ಬಿಟ್ಟು ಬರ್ತೀನಿ ಅಂತ ಹೋದರು. ಹಾಗೆ ನನ್ನ ಮಗನೂ ಕೂಡ ಕರ್ಕೊಂಡು ಹೋದರು. ಹಾಗೆ ಬೆಳಗ್ಗೆನೇ ಸ್ವಲ್ಪ ತರಕಾರಿನೂ ಕೂಡ ತೊಗೊಂಡು ಬಂದಿದ್ರು. ಅದನ್ನು ಕೂಡ ಇವಾಗ ಎಲ್ಲ ಜೋಡಿಸ್ಬಿಟ್ಟು ಇಡಬೇಕು. ಇವಾಗ ಎಷ್ಟು ಕಾಸ್ಟ್ಲಿ ಅಂದರೆ ತರಕಾರಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತ ಹೇಳ್ಬಹುದು. ತರಕಾರಿ ತಿನ್ನೋ ಹಾಗೆ ಇಲ್ಲ ಅನ್ಕೋಬೋದು ನೋಡಿ. ಇವಾಗಿನ ಕಾಲದಲ್ಲಿ ಟೊಮೆಟೊ ಅಂದ್ರೆ 100 ರೂಪಾಯಿ ಗಗನಕ್ಕೆ ಏರ್ಬಿಟ್ಟಿದೆ ಅಂತ ಹೇಳ್ಬೋದು. ಎಲ್ಲನೂ ಕಾಸ್ಟ್ಲಿನೇ ಇದೆ. ಯಾವುದು ಪಾವು ಕಿಲೋ ತೊಗೊಂಡ್ರು ಕೂಡ, ಮೆಣಸಿನ್ಕಾಯಿ ಪಾವು ಕಿಲೋ ತೊಗೊಂಡ್ರು 20 ರೂಪಾಯಿ, ಈ ಥರ 30 ರೂಪಾಯಿ, ಈ ಥರನೇ ಇರೋದ್ರಿಂದ ರೇಟು. ಬಡವರು ಹೆಂಗೆ ತಿಂತಾರೋ, ಹೆಂಗೆ ತರಕಾರಿ ಕೊಂಡ್ಕೊಂಡು ತಿನ್ನಬೇಕು ಅಂತ ಅನ್ನೋ ಸ್ಥಿತಿ ಬಂದುಬಿಟ್ಟಿದೆ ಅಂತ ಹೇಳ್ಬೋದು ಇವಾಗಿಂದು. ಏನು ಮಾಡೋದಕ್ಕಾಗಲ್ಲ, ತರಕಾರಿ ಅಂತೂ ನೆಸೆಸಿಟಿನೇ, ತಿನ್ನಲೇಬೇಕು, ತೊಗೊಳ್ಳೇಬೇಕು. ಇವಾಗ ನೋಡಿ ಎಲ್ಲ
ಕಿಚನ್ನು ಕೂಡ ಎಲ್ಲ ಪಾತ್ರೆಗಳನ್ನು ಎಲ್ಲ ತೆಗೆದ್ಬಿಟ್ಟು ಇಟ್ಟಿದ್ದೀನಿ. ಇಷ್ಟೊಂದು ಪಾತ್ರೆಗಳು ಇದೆ. ಇವಾಗ ಇದನ್ನು ಕೂಡ ತೊಳಿಬೇಕು, ಕ್ಲೀನ್ ಮಾಡಬೇಕು. ಬೆಳಗ್ಗೆ ನೋಡಿ ಇಷ್ಟೊಂದು ಕೆಲಸ ಇರುತ್ತೆ. ಇನ್ನು ಬಟ್ಟೆನೂ ಹಾಗೆ ಇಟ್ಟಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟೇ ಆಯಿತು ಎಲ್ಲ ಕೆಲಸನೂ ಮಾಡ್ಕೊಳ್ಳೋದು. ಮಕ್ಕಳಿಗೆಲ್ಲ ತಿಂಡಿ ತಿನ್ನಿಸಿ ಎಲ್ಲ ಅವ್ರನ್ನೆಲ್ಲ ಸಂಭಾಳಿಸೋ ಅಷ್ಟರಲ್ಲಿ ಇಷ್ಟ ಆಗಿಬಿಡುತ್ತೆ. ಇವಾಗ ಟೈಮ್ ಬಂದು 10:30 ಆಗ್ತಾ ಇದೆ. ಇವತ್ತು ಬೌಂಡ್ರಿ ಲೈನು ಅದು ಇದು ಚಾಂಪಿಯನ್ನು ಕೂಡ ಆಯ್ತಲ್ವ, ಅದನ್ನೆಲ್ಲ ನೋಡ್ಕೋತಾ ಕೂತ್ಬಿಟ್ಟಿದ್ದೆ. ಟೈಮು ಕೂಡ ಹೇಗೆ ಹೋಯ್ತೋ ಗೊತ್ತಾಗಲಿಲ್ಲ. ಬರೀ ಇವಾಗ ಫಟಾಫಟ್ ಅಂತ ಎಲ್ಲ ಕ್ಲೀನ್ ಮಾಡಿಬಿಡೋಣ, ತರಕಾರಿನೆಲ್ಲ ಹೊಂದಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡೋಣ. ಫ್ರಿಜ್ ನಮ್ಮ ಸಣ್ಣದಿರೋದ್ರಿಂದ ಜಾಸ್ತಿಯಾಗಿ ಸ್ಟೋರ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟನ್ನೇ ತೊಗೊಂಬರಿಸ್ತೀನಿ ನಾನು. ಇವೇನು ವಾಶ್ ಮಾಡೋದು ಇಡೋದಿಲ್ಲ, ನಾನು ಯೂಸ್ ಮಾಡುವಾಗಲೇ ವಾಶ್ ಮಾಡ್ಕೋತೀನಿ. ಆ ಥರ ಹಾಗೆ ಇಟ್ಬಿಡ್ತೀನಿ. ಅಂದರೆ ಫ್ರಿಜ್ಜಲ್ಲಿ ಇಡೋದ್ರಿಂದ ಹಾಗೆ ಇಡ್ತೀನಿ, ವಾಶ್ ಮಾಡಿ ಏನು ಇಡೋದಿಲ್ಲ. ನಾನು ಯೂಸ್ ಮಾಡ್ಕೊಳ್ಳುವಾಗಲೇ ವಾಶ್ ಮಾಡಿಬಿಟ್ಟು ಯೂಸ್ ಮಾಡ್ತೀನಿ. ಇವಾಗ ಎಲ್ಲ ತರಕಾರಿನೂ ಜೋಡಿಸ್ಕೊಂಡ್ಬಿಟ್ಟು ಆಮೇಲೆ ಸಿಗ್ತೀನಿ. ಸ್ವಲ್ಪ ಸೌತೆಕಾಯಿ ತೊಗೊಂಡು ಬಂದಾರೆ, ಮತ್ತು ಮೆಣಸಿನ್ಕಾಯಿ, ಬೀನ್ಸ್ ಆಗಿರ್ಬೋದು, ಏನಂತಾರೆ ಬೆಂಡೆಕಾಯಿ, ಕೊತ್ತಂಬರಿ, ಜಿಂಜರು, ಮತ್ತು ಬದನೆಕಾಯಿ, ಆಲೂಗಡ್ಡೆ, ಕ್ಯಾರೆಟು, ಲೆಮನ್ನು, ಮತ್ತು ಬೀಟ್ರೂಟು, ಸುವರ್ಣಗೆಡ್ಡೆ ಇಷ್ಟೆಲ್ಲ ತೊಗೊಂಬಂದಾರೆ ನೋಡ್ರಿ ತರಕಾರಿ. ಅವಾಗೆಲ್ಲ ಹೊಂದಿಸ್ಕೊಂಡ್ಬಿಟ್ಟು ಆಮೇಲೆ ಸಿಗ್ತೀನಿ ರೀ ನಿಮ್ಮ ಜೊತೆ. ಇವಾಗೆಲ್ಲ ತರಕಾರಿನೂ ಹೊಂದಿಸ್ಕೊಂಡು ಎಲ್ಲ ಫ್ರಿಜ್ಜಲ್ಲಿ ಸ್ಟೋರ್ನು ಕೂಡ ಮಾಡಿದೆ. ಎಲ್ಲ ಪಾತ್ರೆನೂ ಕ್ಲೀನ್ ಆಯಿತು, ಎಲ್ಲ ತೊಳ್ಕೊಂಡ್ಬಿಟ್ಟೆ ಪಾತ್ರೆ ಅದೆಲ್ಲ. ಬಟ್ಟೆ ಒಗಿಬೇಕು, ಬಟ್ಟೆ ಒಗೆದ್ಬಿಟ್ಟು ಮಧ್ಯಾಹ್ನದ ಅಡುಗೆ ಕೆಲಸ ಸ್ಟಾರ್ಟ್ ಆಗುತ್ತೆ. ಇವಾಗ ನೋಡಿ ಕಿಚನ್ ಎಲ್ಲ ಕ್ಲೀನ್ ಇದ್ರೇ ಒಂಥರ ಫ್ರೆಶ್ ಆಗಿರುತ್ತಲ್ವ. ಕಿಚನ್ ಕ್ಲೀನ್ ಇರಬೇಕು ಮೊದಲನೇದಾಗಿ, ಉಳಿದಿದ್ದು ಹೆಂಗಾದರೂ ಇದ್ರೂ ನಡೆಯುತ್ತೆ. ಇವಾಗ ನಾನು ತುಂಬ ಜನ ಕೇಳ್ತಾ ಇದ್ರಿ, ನಿಮ್ಮ ಹೇರ್ ಫಾಲ್ ತುಂಬ ಕಮ್ಮಿ ಆಗುತ್ತಲ್ವ, ಯಾವ ರೀತಿಯಾದ ನೀವು ಹೇರ್ ಸ್ಟೈಲ್ನ ಮಾಡ್ಕೋತೀರಾ, ಯಾವ ರೀತಿಯಾದ ಹೇರ್ ಸ್ಟೈಲ್ನ ಮಾಡಿಕೊಂಡ್ರೆ ಹೇರ್ ಫಾಲ್ ತುಂಬ ಕಮ್ಮಿ ಆಗುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ನಾನು ಡೈಲಿ ಯಾವ ರೀತಿಯಾಗಿ ನನ್ನ ಹೇರ್ ಸ್ಟೈಲ್ ಇರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ರೀತಿಯಾದ ಹೇರ್ ಸ್ಟೈಲ್ನ ನೀವು ಮಾಡ್ತಾ ಬನ್ನಿ, ನಿಮ್ಮ ಕೂದಲು ಕೂಡ ತುಂಬ ಕಮ್ಮಿ ಉಚ್ಚುತ್ತೆ, ಉದುರುತ್ತೆ, ಮತ್ತು ಹೇರ್ ಫಾಲ್ ಕೂಡ ತುಂಬ ಕಮ್ಮಿ ಆಗುತ್ತೆ. ನಾನು ಇದೇ ಫಾಲೋ ಮಾಡ್ತಾ ಇದ್ದೀನಿ. ಮೊದಲೆಲ್ಲ ನಾನು ಈ ಥರ ಹೇರ್ ಸ್ಟೈಲ್ನ ಹಾಕ್ತಾ ಇದ್ದಿಲ್ಲ. ಮೊದಲೆಲ್ಲ ನಾನು ಕೆಳಗಡೆನೇ ಜಡೆ ಹಾಕ್ಬಿಟ್ಟಿದ್ದೆ. ಹಾಗೆಲ್ಲ ತುಂಬ ಹೇರ್ ಫಾಲ್ ಆಗ್ತಿತ್ತು, ತುಂಬ ಸಿಗ್ಗಳಾಗ್ತಿತ್ತು, ಆ ಥರ ಎಲ್ಲ ಆಗ್ತಿತ್ತು. ಈ ಥರ ಹೇರ್ ಸ್ಟೈಲ ನನ್ನ ತಂಗಿ ಇದೇ ಥರನೇ ಹೇರ್ ಸ್ಟೈಲ್ ಹಾಕ್ತಿದ್ಲು. ಅವಳದು ಕೂಡ ತುಂಬ ಹೇರ್ ಫಾಲ್ ಕಮ್ಮಿ ಆಗ್ತಿತ್ತು. ಅದನ್ನೆಲ್ಲ ನೋಡಿದ ಮೇಲೆ ಉದ್ದ ಕೂದಲಿದ ಇರೋರು ಇದೇ ರೀತಿಯಾದ ಹೇರ್ ಸ್ಟೈಲ್ನ ಮಾಡಿಕೊಂಡ್ರೆ ಹೇರ್ ಫಾಲು ಕೂಡ ತುಂಬ ಕಮ್ಮಿ ಆಗುತ್ತೆ. ನಾನು ಇದನ್ನೇ ಫಾಲೋ ಮಾಡೋದು. ನೀವು ನಾನು ಮಾಡ್ಕೊಳ್ಳುವಂತಹ ಈ ಹೇರ್ ಸ್ಟೈಲ್ನ ಒಮ್ಮೆ ಟ್ರೈ ಮಾಡಿ. ಒಂದಿನ ಟ್ರೈ ಮಾಡಿ ನೆಕ್ಸ್ಟ್ ಡೇನೇ ನಿಮಗೆ ಗೊತ್ತಾಗುತ್ತೆ. ಸಿಕ್ಕೂ ಜಾಸ್ತಿ ಆಗೋದಿಲ್ಲ, ಹೇರ್ ಫಾಲ್ ಕೂಡ ಜಾಸ್ತಿ ಆಗೋದಿಲ್ಲ. ಈ ಹೇರ್ ಸ್ಟೈಲ್ ತುಂಬ ಬೆಸ್ಟ್ ಅಂತ ಹೇಳ್ಬೋದು ಮನೇಲಿ ಇರೋರಿಗೆ. ಅಂದರೆ ಹೊರಗಡೆ ಹೋಗುವಾಗ ನೀವು ಬೇರೆ ಥರ ಹೇರ್ ಸ್ಟೈಲ್ನ ಮಾಡ್ಕೊಂಡು ಹೋಗ್ಬೋದು. ಆದರೆ ಮನೇಲಿ ಇದ್ದಾಗ ಮಾತ್ರ ಉದ್ದ ಕೂದಲಿರೋರು ಇದೇ ರೀತಿಯಾದ ಹೇರ್ ಸ್ಟೈಲ್ನ ಮಾಡ್ಕೊಳ್ಳಿ, ಬೆಸ್ಟ್ ಅಂತ ಹೇಳ್ಬೋದು. ಈ ಹೇರ್ ಸ್ಟೈಲ್ ತುಂಬ ಹೇರ್ ಫಾಲ್ ಕಮ್ಮಿ ಆಗುತ್ತೆ. ಮಕ್ಕಳಿದ್ರಂದ್ರೂ ತುಂಬ ಒಳ್ಳೆಯದು. ಮಕ್ಕಳೆಲ್ಲ ಇದ್ದರೆ ಹೆಂಗೆ ಗೊತ್ತಾ, ಅವರು ಕೂದಲೆಲ್ಲ ಹಿರಿಯೋದಾಗಿರ್ಬೋದು, ಕಿತ್ತೋದಾಗಿರ್ಬೋದು, ಮತ್ತು ಜಗ್ಗೋದಾಗಿರ್ಬೋದು, ಉದ್ದ ಕೂದಲಿರೋರು ಅನುಭವಿಸಿ ಬಿಟ್ಟಿರ್ತೀವಿ. ಜಡೆ ಹಾಕ್ಬಿಟ್ರೆ ನನ್ನ ಮಗನ ಜಡೆ ಇಟ್ಕೊಂಡು ಎಳೆಯೋದು ಆ ಥರ ಎಲ್ಲ ಮಾಡ್ತಿರ್ತಾನೆ. ಅದಕ್ಕೋಸ್ಕರ ನಾನು ಈ ಥರ ಬನ್ನನ್ನು ಅಂದರೆ ಈ ಥರ ಹಾಕೊಂಡ್ಬಿಟ್ಟು ಜಡೆನ ಹಾಕೊಂಡ್ಬಿಟ್ಟು ಮೇಲೆ ತುರ್ಬಾನ ಹಾಕ್ಬಿಡ್ತೀನಿ. ತುರ್ಬಾ ಹಾಕ್ಬಿಟ್ರೆ ಬೆಸ್ಟ್ ಅಂತ ಹೇಳ್ಬೋದು. ಯಾರು ಆಗೋದಿಲ್ಲ, ಯಾರು ನೋಡೋದಿಲ್ಲ ಆ ಥರನೇ. ಚಿಕ್ಕ ಮಕ್ಕಳಿದ್ರೆ ಅಂದ್ರೆ ಅವ್ರಿಗಂದ್ರೂ ನಮ್ಮ ಜಡೆ ಮೇಲೆ ಹೇರ್ ಸ್ಟೈಲ್ ಮಾಡೋದನ್ನ ತೋರಿಸ್ತಾ ಹೋಗ್ತೀನಿ. ಇದೇ ಥರನಾಗಿ ನೀವು ಮಾಡ್ಕೊಳ್ಳಿ, ನಿಮಗೂ ಬೆಸ್ಟ್ ಆಗಿರೋ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ. ಇದು ಮನೆಯಲ್ಲಿ ಇರೋ ಹೌಸ್ ವೈಫ್ಗಳಿಗೆ ಬೆಸ್ಟ್ ಆಗಿರೋ ಹೇರ್ ಸ್ಟೈಲ್ ಆಗಿರುತ್ತೆ. ಇವಾಗ ಸಿಕ್ಕನೆಲ್ಲ ಬಿಡಿಸಿದ ಮೇಲೆ ನೋಡಿ ಈ ಥರ ಮೇಲ್ಗಡೆ ಒಂದು ಜುಟ್ಟನ್ನು ಹಾಕೋತೀನಿ. ಜುಟ್ಟನ್ನು ಹಾಕೊಂಡ್ಬಿಟ್ಟು ಕೆಳಗಡೆ ಈ ಥರ ಜಡೆನ ಹೆಣ್ಕೋತಾ ಬರ್ತೀನಿ. ಈ ಥರ ಜಡೆನ ನೀವು ಹೆಣ್ಕೊಳ್ತಾ ಇದ್ರೆ ನಿಮ್ಮ ಕೂದಲು ಕೂಡ ತುಂಬ ಕಮ್ಮಿ ಉದುರುತ್ತೆ. 1-2 ದಿನ ನೀವು ಈ ಥರ ಹಾಕೊಂಡ್ಬಿಟ್ಟು ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಮೊದಲು ಎಷ್ಟು ಉದುರ್ತಾ ಇತ್ತು, ಇವಾಗ ಎಷ್ಟು ಉದುರ್ತಾ ಇದೆ, ಮೊದಲು ಎಷ್ಟು ಸಿಕ್ಕಾಗ್ತಾ ಇತ್ತು, ಇವಾಗ ಎಷ್ಟು ಸಿಕ್ಕಾಗ್ತಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಥರ ಫುಲ್ ಜಡೆನ ಹೆಣ್ಕೊಂಡ್ಬಿಡ್ತೀನಿ. ಜಡೆನ ಹೆಣ್ಕೊಂಡ್ಬಿಟ್ಟು ಆಮೇಲೆ ತುರ್ಬನ ಹಾಕೊಂಡ್ಬಿಡ್ತೀನಿ. ಈ ಥರ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದ್ರಿಂದ ಕೂದಲು ಕೂಡ ತುಂಬ
ತುಂಬ ಕಮ್ಮಿ ಉದುರುತ್ತೆ, ನಮ್ಮ ಹೇರ್ ಫಾಲ್ ಕೂಡ ಕಂಟ್ರೋಲ್ ಮಾಡ್ದಂಗೆ ಆಗುತ್ತೆ. ಮತ್ತು ಸಾಮಾನ್ಯವಾಗಿ ಮನೆಯಲ್ಲಿದ್ದ ಹೌಸ್ ವೈಫ್ಗಳಿಗೆ ಮಕ್ಕಳಿದ್ದಾಗೆಲ್ಲ ತುಂಬ ಹೇರ್ ಫಾಲ್ ಜಾಸ್ತಿ ಆಗ್ತಿರುತ್ತೆ. ಆ ಥರ ಆಗೋದ್ರಿಂದನೂ ಬಚಾವಾಗ್ಬೋದು ಅಂತ ಹೇಳ್ಬೋದು. ಮಕ್ಕಳಿದ್ರಂತೂ ಕೂದಲು ಕಿತ್ತೋದು ಅದೆಲ್ಲ ಮಾಡ್ತಿರ್ತಾರೆ, ಅದರಿಂದನೂ ಕೂಡ ಬಚಾವಾಗಬಹುದು. ಉದ್ದ ಕೂದಲಿದ್ದವ್ರಿಗೆ ಇದು ಬೆಸ್ಟ್ ಆಗಿರೋ ಹೇರ್ ಸ್ಟೈಲ್ ಅಂತ ಹೇಳ್ತೀನಿ ನೋಡಿ ನಾನಂದ್ರೂ. ನೋಡಿದ್ರಲ್ವಾ, ಇದೇ ರೀತಿಯಾದ ಹೇರ್ ಸ್ಟೈಲ್ ನೀವು ಟ್ರೈ ಮಾಡಿ. ಇವಾಗ ಮಧ್ಯಾಹ್ನದ ಅಡುಗೆ ಪ್ರಿಪ್ರೇಷನ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಹುಳ್ಳಿಕಾಳನ್ನ ನೆನೆಸಿಟ್ಬಿಟ್ಟು ಈ ಥರ ಒಂದಿನದ ಮೊಳಕೆ ಕಾಳಿದು 2 ದಿನ ಅದು 3 ದಿನ ಇಟ್ಬಿಟ್ರೆ ತುಂಬ ಉದ್ದವಾಗಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಒಂದೇ ದಿನ ಅಂದರೆ ಸಾಕು, ಮೊಳಕೆ ಜಾಸ್ತಿ ಬರ್ಸೋದೇನು ಬೇಡ. ಸ್ವಲ್ಪ 2 ಸಲ 3 ಸಲ ತೊಳ್ಕೊಂಡ್ಬಿಡ್ತೀನಿ. ಸ್ವಲ್ಪ ನೆನೆಸಿಟ್ಟಿರ್ತೀವಲ್ವ, ಸ್ವಲ್ಪ ಜಿಗಿಟ್ ಆ ಥರ ಆಗಿಬಿಟ್ಟಿರುತ್ತೆ ಕಾಳುಗಳೆಲ್ಲ. ಅದಕ್ಕೋಸ್ಕರ 1-2 ಸಲ ತೊಳ್ಕೊಂಡ್ಬಿಟ್ಟು ಇವಾಗ ನೋಡಿ 2 ವಿಶಿಲ್ಸ್ನ ಹಾಕ್ಸ್ಕೊಂಡ್ಬಿಡ್ತೀನಿ ಕುಕ್ಕರಲ್ಲಿ. ಸ್ವಲ್ಪ ಮೆತ್ತಗೆ ಬೇಯಬೇಕು, ಆವಾಗ ಸಾಂಬಾರು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇದು ಚಪಾತಿ ಜೊತೆ ಆಗಿರಬಹುದು, ಅನ್ನದ ಜೊತೆ ಎಲ್ಲರ ಜೊತೆನೂ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಹುಳ್ಳಿ ಕಾಳಾಗಿರ್ಬೋದು, ಕಾಳುಗಳನ್ನು ಜಾಸ್ತಿಯಾಗಿ ತಿನ್ನಬೇಕು, ಪ್ರೋಟೀನ್ ಅಂಶ ತುಂಬ ಜಾಸ್ತಿ ಇರುತ್ತಲ್ವ, ಅದಕ್ಕೋಸ್ಕರ ನೋಡಿ ಕುಕ್ಕರಲ್ಲಿ 1-2 ವಿಶಿಲ್ನ ಹಾಕ್ಸ್ಕೊಂಡ್ಬಿಡ್ತೀನಿ. 2-3 ವಿಶಿಲ್ ಹಾಕ್ಸ್ಕೋಬಹುದು. ಜಾಸ್ತಿ ಮೆತ್ತಗಾದರೆ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ. ಇದು ಸ್ವಲ್ಪ ಬಿರುಸಾಗಿನೇ ಇರಬೇಕು, ಕಾಳುಗಳೆಲ್ಲ ಬಾಯಿಗೆಲ್ಲ ಸಿಕ್ತಿರ್ಬೇಕು, ಹಾಗಿದ್ರೆ ಚೆನ್ನಾಗಿ ಅನಿಸುತ್ತೆ ಇದು. 2 ವಿಶಿಲ್ ಹಾಕ್ಸ್ಕೊಂಡೆ. ಇವಾಗ ಹಾಕ್ಸ್ಕೊಂಡು ಆಮೇಲೆ ನೋಡ್ಬೋದು ನೀವು ಕಾಳುಗಳೆಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇಷ್ಟು ಚೆನ್ನಾಗಿ ಬೆಂದ್ರೆ ಸಾಕು, ನೋಡ್ಬೋದು. ಇಷ್ಟು ಹಿಚ್ಚಿಬಿಟ್ಟು ತೋರಿಸ್ತೀನಿ ನಾನು, ಇಷ್ಟು ಮೆತ್ತಗಾಗಿದ್ರೆ ಸಾಕು. ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಸಾಂಬಾರನ್ನ ಮಾಡ್ಕೊಂಡ್ಬಿಟ್ಟು ಒಂದು ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ. 8-9 ಬೆಳ್ಳುಳ್ಳಿ, ಇದು ಅನ್ನದ ಜೊತೆ ಅಷ್ಟೇ, ಚಪಾತಿ ಖಾರ, ಅರಿಶಿನ ಪುಡಿ ಇದೆಲ್ಲ ನಾರ್ಮಲ್ ಆಗಿ ನಾನು ಅನ್ನದ ಜೊತೆ ಆ್ಯಡ್ ಮಾಡ್ಕೊತೀನಿ. ಇವಾಗ ಫಟಾಫಟ ಸಾಂಬಾರನ್ನು ಕೂಡ ಮಾಡ್ಕೊಂಡಿದ್ದೀನಿ. ಇಷ್ಟೇ ನೋಡಿ, ಇವತ್ತು ಮಧ್ಯಾಹ್ನ ಅಡುಗೆ ಸಾಂಬಾರು ಮಾಡೋದು ನಾನು. ಇವಾಗ ನೋಡಿ ಸಾಂಬಾರು ಕೂಡ ರೆಡಿ ಆಯಿತು. ಸಾಂಬಾರು ಜೊತೆ ಚಪಾತಿನೂ ಕೂಡ ಮಾಡ್ಕೊಂಡಿದ್ದೆ, ಅನ್ನನೂ ಮಾಡ್ಕೊಂಡಿದ್ದೆ. ಇವತ್ತಿನ ವಿಡಿಯೋ ಇಷ್ಟೇ ಇರುತ್ತೆ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಅನಿಸಿದರೆ, ಲೈಕ್ ಅನಿಸಿದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ನು ಕೂಡ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.